ಅದೇ ನೋಡ್ರಪ್ಪ ಇವರು ಪ್ರದೀಪ್ ಕುಮಾರ್ ಎಸ್ ಅಧ್ಯಕ್ಷರು. ಇವರು ಅಧ್ಯಕ್ಷರಾಗಿದ್ದೇನೆ ಬಹಳ ಒಂದ್ ವೋಟಿಂದ ಇದ್ರೊಳಗಡೆ ಏನಾಗಿತ್ತಲ್ಲ SP ಮೇಡಮ್ ಎಲ್ಲ ಬಂದಿದ್ರಲ್ಲ ಹಂಗೆ ಬಹಳ ಒಂದು ವೋಟಿಂದ ಕರೆಕ್ಟ್ ಇದ್ರಲ್ಲಿ ಅದ ಅಸಾಧ್ಯ ಇದೆಲ್ಲ ಮಾಡಿ ಅದೆಲ್ಲ ನಡೆದಿತ್ತು. ಅದಕ್ಕೇನಂತಾರೆ ಎತ್ಕೊಂಡು ಹೋಗೋದು ಮನುಷ್ಯರನ್ನ ಬ್ಲಾಕ್ ಮೇಲಿಂಗ್ ಅಂತವೆಲ್ಲ ಮಾಡಿ ಇವ್ರು ಇದ್ದಾರೆ. ಇಲ್ಲಿ ಇವ್ರದ್ದು ಹೊರಗಡೆನೆ ಇದ್ರ ಪಕ್ಕನೇನೆ ಅಲ್ಲಿ ಒಂದು ಫ್ಲೆಕ್ಸ್ ಹಾಕೊಂಡಿದ್ದಾರೆ. ಹರೀಶ್ ಅನ್ನೋರ್ದು ಹ್ಯಾಪಿ ಬರ್ಡೇ ಅಂತ 7ನೇ ತಾರೀಕು. ಇವತ್ತು ನಾವಿದೀವಿ 10ನೇ ತಾರೀಕಲ್ಲಿ. ಈ 7ನೇ ತಾರೀಕು ಅಲ್ಲ ಫ್ಲೆಕ್ಸ್ ಇಂದು ಯಾಕಲ್ಲಿ ನೇತಾಡ್ತಿದ್ದೆ ತೆಗ್ದಾಕದಿಲ್ಲ. ಯಾಕೆಂದ್ರೆ ಎವ್ರಿ ಟೈಮ್ ಓಡಾಡುವಾಗ ಹರೀಶ್ ದೇನಪ್ಪ ಇವತ್ತು ನಿಂತ್ಕೊಂಡು ಕರೆಕ್ಟ್ ಆಗಿ ಕಷ್ಟಪಟ್ಕೊಂಡು ನಿಂತ್ಕೊಂಡು ಓದ್ಕೊಂಬರೋಕೆ 7 ಮುಗ್ದೋಗಿದೆ ಅಂದ್ರೂ ಫ್ಲೆಕ್ಸ್ ಏನ್ ಮಾಡ್ತಾ ಇದೆ ಅರ್ಕಲ್ಗಳಲ್ಲಿ. ನನ್ನ ಹೆಸರು ವಿಜಯ ಭಾರತಿ. ಪ್ರಪಂಚಕ್ಕೆಲ್ಲ ಗೊತ್ತು, ನಿಮ್ಗೆ ಗೊತ್ತಿಲ್ವಾ? ಹಂಗಂತ ಬರ್ರಿ ಅದ್ರ ಮೇಲೆ. ಅದೇ ಮತ್ತೆ ಅದು ಮ್ಯಾಟರ್ ಇರ್ಬೇಕು ಅಲ್ಲಿ ಫ್ಲೆಕ್ಸ್ ಮೇಲೆ ಹೊರತು ನೀವು ಬಾಯಲ್ಲಿ ಹೇಳಿದ್ರೆ ನಡೆಯಂಗಿಲ್ಲ. ನೀವು ಬಾಯಲ್ಲಿ ಹೇಳಿದ್ರೆ ನಡೆಯಂಗಿಲ್ಲ. ರೇಟಿಂಗ್ ಅಲ್ಲಿ ಕೊಡಿ. ಹೆಂಗೆ ಬಿಡ್ರಿ 7ನೇ ತಾರೀಕು ಅಂತ ಫ್ಲೆಕ್ಸ್ ಅಲ್ಲಿ ಪ್ರಿಂಟ್ ಆಗಿರೋದು. ನೀವು 7ನೇ ತಾರೀಕು ಅಂತ ಹ್ಯಾಪಿ ಬರ್ಡೇ ಅದಕ್ಕೆ ಹಾಕಿದೀವಿ ಅಂತ ಪ್ರಿಂಟ್ ಆಗಿರೋ ಮ್ಯಾಟರ್ ಇರೋ ಫ್ಲೆಕ್ಸ್ ಅನ್ನ ಇನ್ನೊಬ್ರದ್ದು ಯಾರ್ದೋ ಇನ್ನೊಂದೇನೋ ಇದೆ ಹಂಗಾಗಿ ಬಿಟ್ಟಿದೀವಿ. ಇವ್ರು ಯಾರು ಎಕಡೆಯಿಂದ ಬರ್ತಾರ ಅವ್ರ ಜನ? ಕಾನ್ಶಿರಾಮ್ ಅಂದ್ರೆ ಅವ್ರ್ಯಾರು ದೇವ್ರ ಪೂಜೆ ಮಾಜಿ ಯಾರೋ ಕಾನ್ಶಿರಾಮ್ ಅಂತ ಅವ್ರದಂತೆ ಅವ್ರದ್ದೇನೋ ಕಥೆ ಅಂತೆ. ಅದ ಫ್ಲೆಕ್ಸ್ ಮೇಲೆ ಬರ್ದೇ ಇಲ್ಲ. ಇವ್ರಿಗೆ ಎಕಡೆಯಿಂದ ಸೆನ್ಸ್ ಕಾಮನ್ ಸೆನ್ಸ್ ಉಂಟು ಅಂತ ತಿಳ್ಕೊಳ್ತೇಳ್ರಿ. ಆ ಫ್ಲೆಕ್ಸ್ ಎಲ್ಲಿದೆ ಅಂತ ಕರ್ಕೊಂಡೋಗಿ ತೋರಿಸ್ತೀನಿ ನಿಮ್ಗೆ. ಇವ್ರು ಹೇಳ್ತಿದ್ದಾರೆ ಅವ್ರದ್ದು ಇದೆ ಅಂತಂದ್ರೆ ಅಲ್ಲಿ ಇಲ್ವಲ್ಲ ಮ್ಯಾಟರ್ ಅಲ್ಲಿ ಬರ್ದಿಲ್ವಲ್ಲ ಫ್ಲೆಕ್ಸ್ ಮೇಲೆ. ತಗ್ಸಿ ಯಾವಾಗ ತೆಗಿಸ್ತೀರಾ? ಇವತ್ತು ತಾರೀಕು? ಇವತ್ತು ತಾರೀಕು ಎಷ್ಟು ಬಿಡಿ. ಇವತ್ತು ತಾರೀಕು ಎಷ್ಟು? ಸೋಮವಾರ 10ನೇ ತಾರೀಕಲ್ಲಿ ಇದೀವಿ. ಗೊತ್ತಾಯ್ತಾ? 3 ದಿನ ಲ್ಯಾಪ್ಸ್ ಆಗಿದೆ ಅಲ್ಲಿ ನಮ್ಮ ಸಿಟಿದು. ನೋಡ್ರಿ ಇವ್ರು ಮಾಡೋದಕ್ಕೆ ಅಂತ ಹೀಗೆ ಅಲ್ಲ ಕಣ್ರಪ್ಪ. ನಿಮ್ದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ದು ಹೆಂಗೆ ನ್ಯಾಯ ನೀತಿ ಅಟೆಂಡ್ ಮಾಡ್ತಾ ಇದ್ರಲ್ವಾ ಅನ್ನೋದು ಗೊತ್ತಾಯ್ತದೆ ಜನಕ್ಕೆ. ಅಲ್ಲ ಜನಕ್ಕೆ ಗೊತ್ತಾಗ್ತದೆ ಅಲ್ವಾ? ಈಗ ಯಾವಾಗ ತೆಗಿಸ್ಬೇಕು ಅಂತಿದ್ರಿ ಸಾಬ್ರೆ? ಎಷ್ಟು ಗಂಟೆ ಒಳಗೆ ಇರ್ತದ ಅದು? ಅಲ್ಲ ಕಣ್ರಪ್ಪ, ನಾನು ಊಟ ಮಾಡ್ಕೊಂಬತ್ತೀನಿ ಅಷ್ಟರೊಳಗಡೆ ನೀವು ತೆಗ್ಸಿರ್ತೀರೋ ಅಥವಾ ಇಲ್ವೋ? ನೀವು ನಾವ್ ಹೇಳೋದು ಕೇಳಕ್ ರೆಡಿ ಇಲ್ವಲ್ಲ. ನಮ್ಮಲ್ಲಿ ವೆಹಿಕಲ್ಗಳು ಓಡಾಡ್ತಿರ್ತಾವ ರೋಡಲ್ಲಿ. ತೆಗ್ಸಕ್ಕಾಗಲ್ಲ. ಅರ್ಲಿ ಮಾರ್ನಿಂಗ್ ತೆಗಿಸ್ತೀವಿ ನಾಳೆ ಬೆಳಗ್ಗೆ. ಕೇಳ್ರ ಇವತ್ತೇ ತೆಗಿಸ್ತೀವಿ ಅಂದ್ಬಿಟ್ರು ಈಗಾಗಲೇ ಅರ್ಲಿ ಮಾರ್ನಿಂಗ್ ಹೋದ್ರು ನಾಳೆ ಬೆಳಗ್ಗೆ. ಜೀಪ್ ನಿಲ್ಸ್ಕೊಂಡು ತೆಗಿಸ್ಬೇಕಲ್ಲ ಮೇಡಮ್ ನಮ್ ಗಾಡಿ. ಅಲ್ಲ ಕಣ್ರಿ ಸಾಹೇಬ್ರೆ, ಸಾಯಂಕಾಲದ ಹೊತ್ತಿಗೆ ಕತ್ಲಾಯ್ತದಲ್ಲ ಅವಾಗೆಲ್ಲ ಜನ ಓಡಾಡೋದ್ ನಿಲ್ಲಿಸ್ತಾರಲ್ಲ ಅವಾಗ ತೆಗ್ಸಾಕ್ಬಿಡಿ. ಗೊತ್ತಾಯ್ತಾ? ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ತನಕ ಕಾಯೋ ನೆಸಿಟಿ ಇಲ್ಲ. ಇವತ್ತು ಸಾಯಂಕಾಲನೂ ತೆಗ್ಸಕ್ ಆಯ್ತದೆ. ನಾಳೆ ನನಗೆ ಕೋರ್ಟ್ ಇದೆ, ಅದು ಬರೋದ್ರೊಳಗಡೆ ಅದು ಕಾಣಕ್ ಕುಡ್ದು ಅಲ್ಲಿ ನಾನು ಹೇಳಿದೀನಿ. ಆಯ್ತಾ? ಅದೇನ್ ಪೇಪರ್ ಮೇಲೆ ಬರ್ಕೊಟ್ಬಿಡಿ. ಆಯ್ತು ನೋಡೋಣ. ರಿಕ್ವಿಸಿಷನ್ ಲೆಟರ್ ನಾನೇ ಕೊಡ್ತೀನಿ ಬೇಕಾದ್ರೆ ನಿಮಗೆ. ಕಣ್ ಕಡೆ ಮೀನಿಂಗ್ಲೆಸ್ ಫ್ಲೆಕ್ಸ್ ಗಳನ್ನ ಹಾಕೊಂಡು ತಿರ್ಗಕ್ಕೆ ನೀವೆಲ್ಲ ಇರೋದು. ಇವರು ಅಧ್ಯಕ್ಷರು ಏಯಪ್ಪ ಪಟ್ಟಣ ಪಂಚಾಯಿತಿ ಕೇಳ್ರಿ. ಇಲ್ಲಿ ಬೋರ್ಡ್ ತೋರಿಸ್ತೀನಿ. ನೋಡ್ರಿ ಅಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕೊಠಡಿ ಕಾಣಿಸ್ತಾದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಬಿಸಿಲಲ್ಲಿ ನನಗೆ ಇದು ಕಾಣಿಸ್ತಿಲ್ಲ ಸ್ಕ್ರೀನ್. ನೋಡ್ರಿ ಇವ್ರು ಹಿಂಗೆಲ್ಲ ಮಾತಾಡ್ತಾರೆ. ಇದು ಎಂತದು? ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಅರಕಲಗೂಡು ಕಾಣಿಸ್ತದ? ಊಟ ದುರವಸ್ಥೆ. ಪಾರ್ಕಿಂಗ್ ಎಲ್ಲ ಹಿಂಗೆ ಅಡ್ಡಾದಿಡಿ ಪಾರ್ಕಿಂಗ್. ಇವ್ರಿಗೊಂದು ಪಾರ್ಕಿಂಗ್ ಲಾಟ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ. ಆಯ್ತಾ? ಇಲ್ಲೆಲ್ಲ ನಾನು ಅಲ್ಲೆಲ್ಲ ಪಾರ್ಕಿಂಗ್ ಮಾಡಕ್ ಜಾಗವೇ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಸ್ಕೂಟರ್ ಇಲ್ಲಿ ನಿಲ್ಸಿದ್ದೀನಪ್ಪ. ಇನ್ನೇನು ಮಾಡೋದು? ಇವ್ರಿಗೆ ಯಾರು ಇಲ್ಲಿ ಹೇಳಿದ್ರು ಕೇಳೋರಿಲ್ಲ. ಅಟ್ಟರ್ ನಾನ್ ಸೆನ್ಸೇ ಮಾತಾಡ್ತಾರೆ ಬರೀ. ಇನ್ನೇನ್ ಮಾಡೋದು? ಹಿಂಗುಂಟು ಕತೆ ಈ ಪಂಚಾಯತಿದು. ಬೈದವೇ ಆ ಫ್ಲೆಕ್ಸ್ ನಾನು ಯಾವ್ದು ಹೇಳ್ತಿದ್ನಿ ಅದು ನೋಡ್ರಿ ಇಲ್ಲಿದೆ. ಮೇಜರ್ ಸರ್ಕಲ್ ಆಫ್ ಅರಕಲಗೂಡು. ಈ ಸರ್ಕಲ್ಗೆ ಏನಂತಾರೆ? ಈ ಸರ್ಕಲ್ಗೆ ಏನ್ ಹೆಸರು? ಅನಕ್ರ ಸರ್ಕಲ್. ಆ ಸರ್ಕಲ್ ಒಳಗಡೆ ನೋಡ್ರಿ ಇಷ್ಟು ದೊಡ್ಡ ಫ್ಲೆಕ್ಸ್ ಹಾಕೊಂಡಿದ್ದಾರೆ. ಆ ಫ್ಲೆಕ್ಸಿಗೆ ಏನ್ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಆ ಕಡೆಯಿಂದ ಬತ್ತಿರೋ ಯಾವ ಬಸ್ಸು ಲಾರಿಗಳು ಮುಚ್ಚಾಕಳಕಾಯ್ತದೆ. ಸೊ ಹಾಗಾಗಿ ಈ ಫ್ಲೆಕ್ಸ್ ನ ಹಾಕಿರೋದೇ ಫಸ್ಟ್ ಆಫ್ ಆಲ್ ಈ ಸೈಜ್ ಇಂದು ತಪ್ಪು. ಅದ್ರ ಮೇಲ್ಗಡೆ 7ನೇ ತಾರೀಕು ಹ್ಯಾಪಿ ಬರ್ಡೇ ಆಗಿ ಹೋದ್ಮೇಲೆ ಏನ್ ಕಡಿಯಕ್ ಇಟ್ಕೊಂಡಾರ ಇಲ್ಲಿ. ಈಗಿನ್ನೋ ಅಯ್ಯಪ್ಪ ಹೇಳ್ತದೆ ಸಾಯಂಕಾಲ ಆಗೋದಿಲ್ಲ ಬೆಳಗ್ಗೆ ಜಾವಾಗ ತೆಗಿಸ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು. ಅಯ್ಯೋ ಶಿವನೇ, ಇಲ್ಲಿ ಯಾವ ಹೇಳೋರು ಕೇಳೋರು ಒಬ್ರು ಇಲ್ಲ ಕಣ್ರು. ಇವ್ರ ಕಾನೂನು ಗೀನೂನು ಏನು ಇಲ್ಲಕ್ಕೆ ಇಲ್ಲ ಇಲ್ಲೆಲ್ಲ.
ಇದಕ್ಕೆ ಇಲ್ಲ 0 ಅಂದ್ರು ಇವರು ಮನುಷ್ಯರು ಇವ್ರು ಇದಾರಲ್ಲ ಹರೀಶ್ ಇವ್ರು ನನಗೆ ಪರಿಚಯ ಇದು ಜನ. ಹಂಗಾಗಿ ಏನಕ್ಕೆ ಹರೀಶಿದಾಕರ್ ಇಲ್ಲಿ ನಿಂತ್ಕೊಂಡು ಹೋದ ಹೊತ್ತಿಗೆ ನನಗೆ ಗೊತ್ತಾಯ್ತು ಕತೆ ಏನು ಅಂತ. ಕೂತ್ಕೊಂಡು ನೋಡಿದ್ರೆ ಇದು 7ನೇ ತಾರೀಕಿಂದು ಫ್ಲೆಕ್ಸ್ ಡೇಟ್ ಔಟ್ ಆಫ್ ಡೇಟ್ ಆಗೋಗದೆ. ಇವತ್ತು ತಾರೀಖು 10. ಯಾವಾಗ ತೆಗಿಸ್ತಾರ ಏನೋ ನೋಡೇ ಬಿಡೋಣ. ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ನೋಡ್ತೀನಿ ನಾನು ಇರ್ತದೋ ಇಲ್ವೋ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ನಿಮಗೆ ಜನಗಳಿಗೆಲ್ಲ.